ತಿರುವನಂತಪುರ ಮಹಾನಗರ ಪಾಲಿಕೆಯ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವುದರೊಂದಿಗೆ ಮೊದಲ ಬಾರಿ ಮೇಯರ್ ಸ್ಥಾನ ಪಡೆದ ಬಿಜೆಪಿಗೆ ಸಂಕಟ ಎದುರಾಗಿದೆ. ತಿರುವನಂತಪುರ ಮಹಾನಗರ ಪಾಲಿಕೆಯ ವಿಳಿಂಜಂ ವಾರ್ಡ್ನಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದವರು ಬಿಜೆಪಿಗೆ ಬೆಂಬಲ ನೀಡಿದ್ರು. ಆದರೆ ಅವರು ದಿಢೀರ್ ಮರಣ ಹೊಂದಿದ ಕಾರಣ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಜಯಶಾಲಿಯಾಗಿದ್ದಾರೆ. ಸಿಪಿಎಂ ಅಭ್ಯರ್ಥಿ 2ನೆಯ ಸ್ಥಾನ ಪಡೆದರೆ ಬಿಜೆಪಿ ಅಭ್ಯರ್ಥಿ 3ನೆಯ ಸ್ಥಾನ ಪಡೆದರು. ಅಲ್ಲಿಗೆ ಅದರ ಬಹುಮತ ಸಾಧಿಸುವ ಪ್ರಯತ್ನ ಫಲಪ್ರದವಾಗಿಲ್ಲ. 101 ಸ್ಥಾನದ ತಿರುವನಂತಪುರ ಪಾಲಿಕೆಯಲ್ಲಿ ಬಿಜೆಪಿಯು 50 ಸ್ಥಾನ ಗೆದ್ದಿತ್ತು. ಸಿಪಿಎಂ 29 ಮತ್ತು ಕಾಂಗ್ರೆಸ್ ಈಗಿನದು ಸೇರಿ 20 ಸ್ಥಾನ ಪಡೆದಂತಾಗಿದೆ. ವಿಳಿಂಜಂ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ಕೆಎಚ್ ಸುಧೀರ್ ಖಾನ್ 2902 ಹಾಗೂ ಸಿಪಿಎಂ ಅಭ್ಯರ್ಥಿ ಎನ್ ಔಷಾದ್ 2819 ಹಾಗೂ ಬಿಜೆಪಿ ಅಭ್ಯರ್ಥಿ 2437 ಮತ ಪಡೆದರು. ಇನ್ನೊಬ್ಬ ಪಕ್ಷೇತರರು ಎಡ ರಂಗದೊಂದಿಗಿದ್ದು ಬಿಜೆಪಿಗೆ ಬೆಂಬಲ ನೀಡಲಾರರು. ಹಾಗಾಗಿ ಬಿಜೆಪಿಯು ತಿರುವನಂತಪುರದ ಪಾಲಿಕೆಯಲ್ಲಿ ಮೇಯರ್ ಸ್ಥಾನ ಉಳಿಸಿಕೊಳ್ಳಲು ಕತ್ತಿಯ ಮೇಲಿನ ನಡಿಗೆ ಮಾಡಬೇಕಾಗ್ತದೆ.